ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು 1 ವರ್ಷದಿಂದ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು, ಅಥವಾ 2-3 ವರ್ಷದಿಂದ ಸಹಿತ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ಆದರೂ ಸಹಿತ ನಿಮಗೆ ಇನ್ನೂವರೆಗೆ ಯಾಕೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅನ್ನೋ ಒಂದು ವಿಷಯವಾಗಿ ನಾನು ನಿಮಗೆ ಹೇಳ್ತೀನಿ. ಸೊ ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನೀವು ಕೆಲವೊಬ್ಬರನ್ನ ನೋಡಿರ್ಬೋದು, ಅವರು ಕೆಲವೊಂದು ಟೈಮ್ ನಿಮ್ಮ ಫ್ರೆಂಡ್ಸ್ ಅಥವಾ ನೀವು ಸ್ವಂತ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಿ, ಮತ್ತು ಎಕ್ಸಾಮ್ ಫಾರ್ಮಲ್ ತುಂಬ್ತೀರಿ, ಎಕ್ಸಾಮ್ ಹೋಗಿ ಬರೀತೀರಿ. ಆದರೂ ಸಹಿತ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಿರಲ್ಲ ಅಷ್ಟೊಂದು ಸಕ್ಸಸ್ ನಿಮಗೆ ಸಿಕ್ಕಿರೋದಿಲ್ಲ. ಈ ಥರ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ನೀವು ಎಂದಾದರೂ ಸಹಿತ ನೀವು ಯೋಚನೆ ಮಾಡಿದ್ದೀರಾ? ಯಾವ ಒಂದು ವಿಷಯದಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಿ, ಯಾಕೆ ನಿಮಗೆ ಇನ್ನೂ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅನ್ನೋ ಒಂದು ವಿಷಯವಾಗಿ ನಾನು ನಿಮಗೆ ಹೇಳ್ತೀನಿ. ಸೊ ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಮೊದಲನೇ ಮೇನ್ ಇಂಪಾರ್ಟೆಂಟ್ ರೀಸನ್ ಏನು ಅಂದರೆ, ನೀವು ಯಾವ ಗೌರ್ಮೆಂಟ್ ಜಾಬಿಗೋಸ್ಕರ ನೀವು ಸ್ಟಡಿ ಮಾಡ್ತಾ ಇರ್ತೀರಲ್ಲ ಆ ಒಂದು ಜಾಬ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸ್ಟಡಿ ಮಾಡಿರೋದಿಲ್ಲ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ, ನೀವು ಆ ಒಂದು ಕ್ವಶನ್ ಪೇಪರ್ಸ್ಗಳನ್ನು ನೋಡಿರ್ತೀರಿ ಬಟ್ ಸಾಲ್ವ್ ಮಾಡಿರೋದಿಲ್ಲ. ಕೆಲವೊಂದು ಟೈಮ್ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತೀರಿ ಬಟ್ ಡೀಟೇಲ್ಡಾಗಿ ಅದನ್ನ ಸ್ಟಡಿ ಮಾಡಿರೋದಿಲ್ಲ. ಸೊ ಈ ಒಂದು ಕಾರಣಕ್ಕೋಸ್ಕರ ನಾವು ಸ್ಟಡಿ ಮಾಡ್ತಾ ಇರೋದೇ ಒಂದು, ಅಲ್ಲಿ ಕೇಳೋದೇ ಒಂದು. ಸೊ ಈ ಥರ ಆಯ್ತು ಅಂತ ಅಂದ್ಕೊಡ್ರಿ, ನಾವು 1 ವರ್ಷ 10 ವರ್ಷ ಆದರೂ ಸಹಿತ ನಮಗೆ ಗೌರ್ಮೆಂಟ್ ಜಾಬ್ ಸಿಗೋವಂಥ ಚಾನ್ಸಸ್ ಇರೋದಿಲ್ಲ ಅಂತಂದು. ಸೊ ಅದಕ್ಕೋಸ್ಕರ ನಾವು ಯಾವುದೇ ಗೌರ್ಮೆಂಟ್ ಜಾಬ್ನ ಪ್ರಿಪೇರ್ ಆಗಲಿ ಅಥವಾ ಯಾವುದೇ ಗೌರ್ಮೆಂಟ್ ಜಾಬ್ಗೆ ಟಾರ್ಗೆಟ್ ಮಾಡ್ಕೊಂಡು ಓದಲಿ, ಆ ಒಂದು ಎಕ್ಸಾಮ್ದು, ಆ ಒಂದು ಜಾಬ್ ರಿಲೇಟೆಡ್ ಎಕ್ಸಾಮ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಕಂಪಲ್ಸರಿ ಸಾಲ್ವ್ ಮಾಡಲೇಬೇಕು. ಸೊ ಇದು ಒಂದನೇ ರೀಸನ್. ಸೊ ಹಾಗಿತ್ತಂದ್ರೆ ನಾನು ನಿಮಗೆ ಎರಡನೇ ರೀಸನ್ ಏನು ಅನ್ನೋದನ್ನು ಹೇಳ್ತೀನಿ. ಸೊ ಎರಡನೇ ರೀಸನ್ ಏನಂದರೆ, ಸೊ ಯಾವುದೇ ಒಂದು ಎಕ್ಸಾಮ್ನ ನಾವು ಪಾಸ್ ಆಗಬೇಕಾಗಿತ್ತಂದ್ರೆ ಅದರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒಂದು ಎಕ್ಸಾಮ್ ಪ್ರಿಪ್ರೇಷನ್, ಎರಡನೇದು ಎಕ್ಸಾಮ್ ನಾವು ಯಾವ ಥರ ಬರಿತೀವಿ ಅಂತಂದು. ಸೊ ನೀವು ಪ್ರಾಪರಾಗಿ ಏನೋ ಸ್ಟಡಿ ಮಾಡ್ತಾ ಇರ್ಬೋದು ಅಥವಾ ಹಾರ್ಡ್ ವರ್ಕ್ನ ಹಾಕಿಬಿಟ್ಟು ಸ್ಟಡಿ ಮಾಡ್ತಾ ಇರ್ಬೋದು, ಆದರೆ ನೀವು ಪ್ರಾಪರಾಗಿ ಎಕ್ಸಾಮ್ ಬರೀದೇ ಹೊರತು ನೀವು ಎಂದೂ ಸಹಿತ ಆ ಎಕ್ಸಾಮ್ನ ಪಾಸ್ ಆಗೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದ್ರ ಜೊತೆಗೆ ಎಕ್ಸಾಮ್ನ ಪ್ರಾಪರಾಗಿ ಬರೆಯೋದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಕ್ಸಾಮ್ನ ಯಾವ ಥರ ಪ್ರಾಪರಾಗಿ ಬರಿಬೇಕು ಅನ್ನೋದನ್ನು ಕಲಿದೇ ಹೊರತು ನೀವು ಎಕ್ಸಾಮ್ನ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಎಕ್ಸಾಮ್ನ ಪ್ರಾಪರಾಗಿ ಯಾವ ಥರ ಬರಿಬೇಕು ಅನ್ನೋದು ಸಹಿತ ನೀವು ಕಲಿಬೇಕು. ಈ ಥರ ಎಕ್ಸಾಮ್ಸ್ಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಯಾವ ಥರ ಪ್ರಾಪರಾಗಿ ಬರಿಬೇಕು ಅನ್ನೋ ಒಂದು ವಿಷಯ ನಿಮಗೆ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಆ ವಿಷಯವಾಗಿ ನಾನು ಸಪ್ರೇಟಾಗಿ ಮತ್ತೊಂದು ವಿಡಿಯೋನ ನಾನು ಮಾಡ್ತೀನಿ. ಸೊ ಹಾಗಿತ್ತಂದ್ರೆ ಮೂರನೇ ಮಿಸ್ಟೇಕ್ ಏನು ಅನ್ನೋದನ್ನು ನಾವು ನೋಡಿದ್ರಾಯಿತು. ಸೊ ಮೂರನೇ ಮಿಸ್ಟೇಕ್ ಏನಂದರೆ, ಸಿಲೆಬಸ್ನ ಪ್ರಾಪರಾಗಿ ನೋಡದೇ ಇರೋದು. ಸೊ ಇದು ಸಹಿತ ಒನ್ ಆಫ್ ದಿ ಬಿಗ್ ಮಿಸ್ಟೇಕ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವುದೇ ಒಂದು ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ವಿ ಅಂದರೆ ಅದಕ್ಕೆ ಸಪ್ರೇಟ್ ಆಗಿರೋವಂಥ ಒಂದು ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ ಏನು ಓದೋದು ಸಹಿತ ಕೆಲವೊಬ್ಬರು ನೋಡಿರೋದಿಲ್ಲ, ಇನ್ನು ಕೆಲವೊಬ್ಬರು ನೋಡಿದ್ರೂ ಸಹಿತ ಅದರಲ್ಲಿರುವಂಥ ಕಂಟೆಂಟ್ಗಳನ್ನು ಓದಿರೋದಿಲ್ಲ. ಸೊ ಈ ಥರ ಸಿಲೆಬಸ್ ಒಂದಿತ್ತು ಬಟ್ ಪ್ರೀವಿಯಸ್ ಇಯರ್ ಮೀನ್ಸ್ ಅದ್ರ ರಿಲೇಟೆಡ್ ಬರುವಂಥ ಎಕ್ಸಾಮ್ ಬೇರೆ ಥರ ಬರ್ತಾ ಇತ್ತು ಅಂತ ಅಂದ್ಕೊಳ್ರಿ. ಅವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಸಿಲೆಬಸ್ಗೂ ನಾವು ಓದಿದ್ಕೂ ಮತ್ತು ಎಕ್ಸಾಮ್ನಲ್ಲಿ ಕೇಳೋದಕ್ಕೂ ಮಿಸ್ಮ್ಯಾಚ್ ಆಗುತ್ತೆ. ಈ ಥರ ಮಿಸ್ಮ್ಯಾಚ್ ಆಯ್ತು ಅಂದ್ರೆ ಎಂದೂ ಸಹಿತ ನಾವು ಎಕ್ಸಾಮ್ನ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಎಕ್ಸಾಮ್ನ ಟಾರ್ಗೆಟ್ ಮಾಡ್ಕೊಂಡು ಓದ್ತಾ ಇರಲಿ, ಆ ಒಂದು ಎಕ್ಸಾಮ್ ರಿಲೇಟೆಡ್ ಸಿಲೆಬಸ್ನ ಕಂಪಲ್ಸರಿ ಓದಲೇಬೇಕು. ಮತ್ತು ಅದ್ರ ರಿಲೇಟೆಡ್ ನೋಟ್ಸ್ನ ನಾವು ಮಾಡ್ಕೊಂಡು ಇಟ್ಕೋಬೇಕು. ಸೊ ನೋಟ್ಸ್ನ ಇಟ್ಕೊಂಡು ಅದ್ರ ರಿಲೇಟೆಡ್ ನಾವು ಪ್ರಿಪೇರ್ ಆಗಿದ್ದೇ ಆಯ್ತಂದ್ರೆ ನಾವು ಆ ಎಕ್ಸಾಮ್ನ ಪಾಸ್ ಆಗೋದಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸಿಲೆಬಸ್ನ ಪ್ರಾಪರಾಗಿ ಸ್ಟಡಿ ಮಾಡೋದು ಸಹಿತ ಒನ್ ಆಫ್ ದಿ ಮೇನ್ ರೀಸನ್. ಸೊ ನಾನು ನಿಮಗೆ 4ನೇ ರೀಸನ್ ಏನು ಅನ್ನೋದನ್ನು ಹೇಳ್ತೀನಿ. ಸೊ 4ನೇ ರೀಸನ್ ಏನಂದ್ರೆ, ಕರೆಂಟ್ ಅಫೇರ್ಸ್ ವರ್ಸಸ್ ಸ್ಟ್ಯಾಟಿಕ್ ಜಿ ಕೆ ಅಂತಂದು. ಸೊ ನೀವು ನೋಡಿರ್ಬೋದು, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸು, ಪಾಲಿಟಿ ಇವೆಲ್ಲ ಏನಂದ್ರೆ ಸ್ಟ್ಯಾಟಿಕ್ ಜಿ ಕೆ ಪಾರ್ಟ್ ಆಗಿರ್ತೈತಿ. ಅದನ್ನು ಬಿಟ್ಟು ಕರೆಂಟ್ ಅಫೇರ್ಸ್ ಇದು ಸಪ್ರೇಟ್ ಪಾರ್ಟ್ ಆಗಿರುತ್ತೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರಂದ್ರೆ, ಬರೀ ಸ್ಟ್ಯಾಟಿಕ್ ಜಿ ಕೆನ ಬಿಟ್ಟು ಕರೆಂಟ್ ಅಫೇರ್ಸ್ನ ಓದೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕರೆಂಟ್ ಅಫೇರ್ಸ್ ಎಕ್ಸಾಮ್ನಲ್ಲಿ ಬರುತ್ತೆ ಇಲ್ಲ ಅಂತ ಹೇಳೋದಿಲ್ಲ. ಸೊ ಒಂದು 20% ಕರೆಂಟ್ ಅಫೇರ್ಸ್ ಇರುತ್ತೆ. ಇನ್ನು 80% ಯಾವುದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂದ್ರೆ ಸ್ಟ್ಯಾಟಿಕ್ ಜಿ ಕೆ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೀನಿ, ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ಯಾಟಿಕ್ ಜಿ ಕೆನ ಸ್ಟ್ರಾಂಗ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅದ್ರ ಬದಲಿಗೆ ಏನು ಮಾಡ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ ಓದಿದ್ರಾಯ್ತು, ನ್ಯೂಸ್ ಮ್ಯಾಗ್ಝಿನ್ಸ್ ಓದಿದ್ರಾಯ್ತು ಅಂತಂದು ಹೋಗ್ತಾರೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಟ್ಯಾಟಿಕ್ ಜಿ ಕೆನ ಸ್ಟ್ರಾಂಗ್ ಆಗಿರೋದಿಲ್ಲ ಬಟ್ ಕರೆಂಟ್ ಅಫೇರ್ಸ್ ಮೇಲ್ಗಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ಥರ ಮಿಸ್ಟೇಕ್ಸ್ ಆಗಬಾರ್ದು. ಸೊ ಒಂದು ಸ್ಟ್ಯಾಟಿಕ್ ಜಿ ಕೆನ ನಾವು ಮೊದಲು ಸ್ಟ್ರಾಂಗ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸ್ಟ್ಯಾಟಿಕ್ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಎರಡೂ ಎಟ್ ಎ ಟೈಮ್ ಓದ್ತಾ ಹೋಗಬೇಕು. ಸೊ ಅವಾಗಷ್ಟೇ ಏನಾಗುತ್ತೆ ಅಂದ್ರೆ ನಾವು ಟಾರ್ಗೆಟ್ ಮಾಡಿರೋಂಥ ಗೌರ್ಮೆಂಟ್ ಜಾಬ್ನ ನಾವು ಪಡ್ಕೊಳ್ಳೋದಕ್ಕಾಗುತ್ತೆ. ಸೊ ಇದು ನಮ್ಮ 4ನೇ ಮಿಸ್ಟೇಕ್.
ಸೊ ನಾನು 5ನೇ ಮಿಸ್ಟೇಕ್ಸ್ ಬಗ್ಗೆ ಹೇಳ್ತೀನಿ. 5ನೇ ಮಿಸ್ಟೇಕ್ ಏನಂದ್ರೆ, ಸೊ ಕೆಲವೊಂದು ಟೈಮ್ ನಮ್ಮ ಹತ್ರ ಪ್ರಾಪರ್ ಆಗಿರೋಂಥ ಸ್ಟಡಿ ಮೆಟೀರಿಯಲ್ ಇರುತ್ತೆ, ಸೊ ಸಿಲೆಬಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಸಹಿತ ಇರ್ತವೆ ನಮ್ಮ ಹತ್ರ. ಸೊ ಎಕ್ಸಾಮ್ನ ಅಟೆಂಡ್ ಮಾಡೋ ಅಷ್ಟು ಅಂತ ಒಂದು ಮೈಂಡ್ ಸೆಟ್ ಇರೋದಿಲ್ಲ. ನಾವು ಪ್ರಾಪರ್ ಆಗಿರೋಂಥ ಸ್ಟಡಿ ಮೆಥಡ್ಸ್ಗಳನ್ನು ಫಾಲೋ ಮಾಡೋದಿಲ್ಲ. ಸೊ ಈವನ್ ಪ್ರಾಪರ್ ಆಗಿರೋಂಥ ಸ್ಟಡಿ ಮೆಥಡ್ನ ಫಾಲೋ ಮಾಡಿದ್ರೂ ಸಹಿತ ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸೊ ಈ ಥರ ನಮ್ಮ ಸ್ಟಡಿ ಹ್ಯಾಬಿಟ್ಸ್ ಅಂತಲೂ ಸಹಿತ ನಾವು ಎಕ್ಸ್ಪೆಕ್ಟ್ ಮಾಡಿರೋಂಥ ಸಕ್ಸಸ್ ನಮಗೆ ಸಿಕ್ಕಿರೋದಿಲ್ಲ. ಈ 5 ಮಿಸ್ಟೇಕ್ಸ್ಗಳನ್ನು ನೀವು ಅವಾಯ್ಡ್ ಮಾಡಿದ್ದೇ ಆಯಿತು ಅಂದರೆ, ಸೊ ವಿತಿನ್ 1 ಇಯರ್ನಲ್ಲಿ ನೀವು ಪ್ರಾಪರ್ ಆಗಿರೋಂಥ ಸ್ಟಡಿ ಮೆಥಡ್ಸ್ಗಳನ್ನು ಅಥವಾ ಪ್ರಾಪರ್ ಆಗಿರೋಂಥ ಮೆಥಡ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೇ ಆಯಿತು ಅಂದರೆ ವಿತಿನ್ 1 ಇಯರ್ನಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿತ್ತು ಅಂದ್ರೆ, ಅಥವಾ ನಾನು ಯಾವ ಟಾಪಿಕ್ ಮೇಲ್ಗಡೆ ವಿಡಿಯೋ ಮಾಡಬೇಕಂತ ನಿಮಗೆ ಅನಿಸ್ತಾ ಇತ್ತಂದ್ರೆ ಅದನ್ನ ಕಮೆಂಟ್ ಮಾಡಿರಿ. ನಾನು ಅದೇ ಟಾಪಿಕ್ ರಿಲೇಟೆಡ್ ವಿಡಿಯೋನ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.